ಡಾಕ್ಟರ್ ವಿಷ್ಣುವರ್ಧನ್ ಅಮೃತ ಮಹೋತ್ಸವ ಕೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ, ಯಾಕಂದರೆ 75 ವರ್ಷಗಳು ವಿಷ್ಣುವರ್ಧನ್ ಅವರ ಜನ್ಮದಿನ ಆಚರಣೆ ಮಾಡುವಂಥದ್ದು. ಅಭಿಮಾನಿಗಳು ಇದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಮಾತ್ರ ನಮ್ಮ ಜೊತೆಗೆ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷರಂತ ವೀರಕಪುತ್ರ ಶ್ರೀನಿವಾಸ್ ಇದ್ದಾರೆ. ಸರ್, ಡಾಕ್ಟರ್ ವಿಷ್ಣುವರ್ಧನ್ ಈ ಹಬ್ಬವನ್ನು ಮಾಡೋಕ್ಕೆ ರೆಡಿಯಾಗಿದ್ದಾರೆ. 75ನೇ ವರ್ಷದ ಜಯಂತಿ ಅಂತಲೇ ಹೇಳ್ಬೋದು. ಒಂದು ವಿಶೇಷವಾಗಿರುವಂಥ ಒಂದು ದಿನ ಅದು. ಸೊ ಆ ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗಿದ್ದೀರಾ. ಕೇಳೋದಕ್ಕೆ ಒಂದು ಖುಷಿ ಆಗ್ತಾ ಹೋಗುತ್ತೆ. ವಿಷ್ಣು ಸರ್ ಇಲ್ಲ ಆದ್ರೂ ಅವರ ಹಬ್ಬವನ್ನು ಇಷ್ಟು ದೊಡ್ಡದಾಗಿ ಮಾಡೋದಕ್ಕೆ ಕೇಳೋದಕ್ಕೆ ಖುಷಿ ಆಗ್ತಿದೆ. ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಿ? ಅಂದರೆ 100 ವರ್ಷಕ್ಕೆ ನಾವು ಇರ್ತೀವೋ ಇಲ್ಲೋ ಗೊತ್ತಿಲ್ಲ, ಅದರಿಂದ 75 ವರ್ಷಕ್ಕೆ ಮಾಡಿಬಿಡೋಣ ಅಂತ. ಮತ್ತು ಈಗ ಶಕ್ತಿ ಇದೆ ಮತ್ತು ವಯಸ್ಸು ಇದೆ, ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಜೊತೆಗೆ ಸಂಘ ಬೇರೆ ಇದೆ. ಅವರ ಅಭಿಮಾನಿಗಳಂತೂ ಕೇಳಂಗೇ ಇಲ್ಲ. ನಿಮಗೆ ಇವತ್ತಿಗೂ ಕೂಡ ಅವರ ರಿಲೀಸ್ ಸಿನಿಮಾಗೆ ಬರುವಂತಹ ಓಪನಿಂಗ್ ಕೂಡ ಹೊಸ ಸಿನಿಮಾಗಳು ಬರ್ತಾಯಿಲ್ಲ ಅಂದರೆ ಇವರ ಅಬ್ಬರ ಹೇಗಿದೆ ಹೇಳಿ. ಆ ಕಾರಣಕ್ಕೆ ಇಂಥವ್ರನ್ನೆಲ್ಲ ನಿರಾಸೆ ಮಾಡಬಾರ್ದಲ್ಲ, ಅದಕ್ಕೆ ಅಮೃತ ಮಹೋತ್ಸವ ಇದು. ಹಾಗೆ ಒಬ್ಬ ಅಭಿಮಾನಿಯಾಗಿ ಹೇಳೋದಾದರೆ, ಬಟ್ ಒಬ್ಬ ಸಾಹಿತ್ಯ ಲೋಕದವನಾಗಿ ಹೇಳೋದಾದರೆ, ಕನ್ನಡ ಚಿತ್ರರಂಗಕ್ಕೆ ವಿಷ್ಣು ಸರ್ ಅವರ ಕೊಡುಗೆಗಳು ಅಪಾರ. 200 ಸಿನಿಮಾಗಳು, ಹೊರಗಡೆ 30 ಸಿನಿಮಾಗಳು, ಅವರ ಆದರ್ಶಗಳು, ವ್ಯಕ್ತಿತ್ವ, ಅವರ ನಡೆ ನುಡಿ ಪ್ರತಿಯೊಂದು ಅದ್ಭುತ. ಯಾರಾದರೂ ಅನುಸರಿಸುವಂತಹ ಸ್ಥಾನದಲ್ಲಿರುವಂಥ ವ್ಯಕ್ತಿ. ಅಂತಹ ವ್ಯಕ್ತಿನ ಯಾರು ಸಂಭ್ರಮಿಸಲೇ ಇಲ್ವಲ್ಲ ಅಂತ. ಒಂದು ಇಡೀ ಚಿತ್ರರಂಗ ಅವರ 40 ವರ್ಷಗಳ ಜರ್ನಿಯನ್ನು ಒಗ್ಗೂಡಿ ಒಂದು ಸೆಲೆಬ್ರೇಷನ್ ಮಾಡಲಿಲ್ಲ, ಅವರ ಹೆಸರಲ್ಲಿ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ನಮ್ಮಲ್ಲಿ ಇಂಥ ಒಬ್ಬ ಮೇರು ಸಾಧಕ ಇದ್ದಾನೆ ಅಂತ ಹೇಳಲೇ ಇಲ್ಲ. ಏನೆಲ್ಲ ಸಂಭ್ರಮ ಆಗಿದೆ ಅದು ಅಭಿಮಾನಿಗಳಿಂದ ಅಥವಾ ಅವ್ರ ಕುಟುಂಬದಿಂದ ಆಗಿದೆ ಹೊರತು ಇಡೀ ಚಿತ್ರರಂಗ ಏನು ಮಾಡಿದೆ. ಸೊ ಈ ಕಾರಣಕ್ಕೆ ಇವತ್ತು ನಾವು ಮಾಡ್ತಾಯಿದ್ದೀವಿ, ನೀವು ಜೊತೆಯಾಗಿ ಅಂತ ಹೇಳಿ ಒಂದು ಅಧಿಕೃತವಾಗಿ ನಾವು ಹೊರಡ್ತಾಯಿದ್ದೀವಿ. ಬರಬೇಕು, ಎಲ್ಲರೂ ಬರಬೇಕು. ಅವ್ರ ಮನೆಯ ಹಿರಿಯ ಅವರು ಮಾಡಬೇಕಾದ ಕೆಲಸನ ನಾವು ಅಭಿಮಾನಿಗಳು ಮಾಡ್ತಾಯಿದ್ವಿ. ಇದು ಮಾದರಿ ಕೂಡ ಇಡೀ ವಿಶ್ವದ ದೇಶದಲ್ಲಿ ಯಾರಿಗೂ ಯಾವ ನಟರಿಗೂ ಈ ಥರ ಎಲ್ಲ ಆಗಿಲ್ಲ. ಸೊ ನಾವು ಮಾಡ್ತಾಯಿದ್ದೀವಿ ಅಂತಂದರೆ ನಾವು ನೊಂದಿದ್ದೇವೆ. ಸೊ ನಮಗೆ ಬೇಜಾರಾಗಿದೆ, ಅವ್ರ ವಿಷಯದಲ್ಲಿ ಏನೆಲ್ಲ ಆಗಿದೆಯೋ ಆ ಬಗ್ಗೆ ಬೇಸರ ಇದೆ. ಆ ಕಾರಣಕ್ಕೋಸ್ಕರ ನಾವು ಮಾಡೋಕ್ಕೆ ಹೊರಟಿದ್ದೇವೆ. ಸೊ ಎಲ್ಲರೂ ಜೊತೆಯಾಗಿ ಅಂತ ಕೇಳ್ತಾಯಿದ್ವಿ. ಅದರಲ್ಲೂ ಮುಖ್ಯವಾಗಿ ನಾನು ಸುದೀಪ್ ಸರ್ ಹತ್ರ ಹೋದೆ. ಸುದೀಪ್ ಸರ್ ಭಾಳ ಖುಷಿಯಿಂದ ನಾವಲ್ಲದೆ ಇನ್ಯಾರು ಮಾಡಬೇಕು ಅನ್ನೋ ಮಾತನ್ನು ಹೇಳಿದರು. ಸೊ ಅವ್ರು ಬರ್ತಿದ್ದಾರೆ. ಈಗ ಅಲ್ಲಿಂದ ಶುರುವಾಗಿ ವಿಷ್ಣು ಸರ್ ಜೊತೆಗೆ ನಟಿಸಿದಂಥವರು, ನಟ ನಟಿಯರು, ಅವರನ್ನು ನಿರ್ದೇಶನ ಮಾಡಿದಂಥವರು ಅದು ಸೇರಿಕೊಂಡು ಇಡೀ ಚಿತ್ರರಂಗವನ್ನು ಒಂದು ಕಡೆ ಸೇರಬೇಕು ಅಂತ ಹೇಳ್ಬಿಟ್ಟು ಒಂದು. ಸರ್, ಇದ್ದಾಗ ಸಂಭ್ರಮಿಸೋದು ಬೇರೆ, ಇಲ್ಲದೇ ಇದ್ದಾಗ ಸಂಭ್ರಮಿಸೋದು ಬೇರೆ ಇರುತ್ತೆ. ಬಟ್ ಇಲ್ಲದೇ ಇದ್ದಾಗಲೂ ಕೂಡ ನೀವು ಸಂಭ್ರಮಿಸ್ತಿದ್ದೀರಿ ಅಭಿಮಾನಿಗಳು. ಇಲ್ಲದೇ ಇದ್ದಾಗಲೂ ಆ ಒಂದು ಎರವನ್ನು, ಆ ಒಂದು ಇತಿಹಾಸವನ್ನು ನೆನಪಿಸ್ತಾ ಹೋಗ್ತಾ ಇರ್ತೀರಿ ಮತ್ತು ಅದೇ ಸಂಭ್ರಮವನ್ನು ಕೂಡ ಪಡ್ತಾ ಬರ್ತೀರಿ. ಕಾರ್ಯಕ್ರಮ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ ನೀವು? ಯಾವಾಗಲೂ ಕಾರ್ಯಕ್ರಮಗಳನ್ನು, ಇಂಥ ಕಾರ್ಯಕ್ರಮ ತುಂಬ ಅದ್ಭುತವಾಗಿ ಎಕ್ಸಿಕ್ಯೂಟ್ ಮಾಡುವಂಥದ್ದು ಇದ್ದೇ ಇರುತ್ತೆ. ಒಂದು ವಿಶೇಷವಾಗಿ ದಿನ ಅದು. ಹಾಗಾಗಿ ಹೇಗೆ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಿ? ಸರ್, ಇದ್ದಾಗೂ ಸಂಭ್ರಮಿಸಿದ್ದಾರೆ. ಅದು ಮಂಡ್ಯದಲ್ಲಿ ಲಕ್ಷಾಂತರ ಜನ ಸೇರಿಬಿಟ್ಟಿದ್ರು, ಚಿತ್ರದುರ್ಗದಲ್ಲಿ ಲಕ್ಷಾಂತರ ಜನ, ಅದೆಲ್ಲ ಆಗಿದೆ. ಅವರನ್ನು ಅದು ಅಭಿಮಾನಿಗಳು ಅಥವಾ ಸಿನಿಮಾ ನಿರ್ಮಾಪಕರು ಮಾಡಿರುವಂಥ ಕಾರ್ಯಕ್ರಮ ಅಲ್ವಾ. ನನ್ನ ಪ್ರಶ್ನೆ ಸಿನಿಮಾ ರಂಗ ಮಾಡಲಿಲ್ಲ ಅನ್ನೋಂಥದ್ದು. ಈಗ ನಾವು ಮಾಡ್ತಾ ಇರೋ ನಿಟ್ಟಿನಲ್ಲಿ ಒಬ್ಬ ಅಭಿಮಾನಿ ಚಿರಂಜೀವಿ ಅವರೊಂದು ಮಾತು ಹೇಳ್ತಾರೆ, ಯಾವುದೇ ಹೀರೋ ಸಕ್ಸಸ್ ಆಗಬೇಕಾದ್ರೆ ಅವನ ಅಭಿಮಾನಿಗಳು ಆ ಸಿನಿಮಾದ ನಿರ್ಮಾಪಕರು ನಿರ್ದೇಶಕರು ಆಗಿರಬೇಕು ಅಂತ. ಸೊ ಈಗ ಕಾರ್ಯಕ್ರಮಕ್ಕೂ ನಾನು ಅದನ್ನು ಅನ್ವಯಿಸ್ಕೊಂಡು ಹೇಳ್ತೀನಿ. ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಯಾಕಾಗುತ್ತಂದರೆ ಅವರ ಅಭಿಮಾನಿ ಇಲ್ಲಿ ನಿರ್ಮಾಪಕ ಆಗಿದ್ದಾನೆ. ಸೊ ನನಗೆ ಒಂದಷ್ಟೇ ಆಸೆ, ನನ್ನ ಹೀರೋನ ಹೇಗೆ ನೋಡಬೇಕು, ನಾನು ಅವರನ್ನು ಹೇಗೆ ತೋರಿಸ್ಬೇಕು, ಅವ್ರದ್ದು ಯಾವುದು ನನಗಿಷ್ಟ, ಇದೆಲ್ಲ ನನಗಿಷ್ಟ ಅಲ್ವ. ಅದನ್ನು ನಾನು ತೋರಿಸಿದಾಗ 100% ನನ್ನದೇ ಮನಸ್ಸು ಅಭಿಮಾನಿಗಳಿಗೆ ಆಗಿರೋದ್ರಿಂದ ಎಲ್ಲರೂ ಡಬ್ಬಲ್ ಸಂಭ್ರಮಿಸ್ಬಿಡ್ತಾರೆ. ಅದಕ್ಕೆ ಏನೇನು ಬೇಕೋ ಅದನ್ನು ಎಲಿಮೆಂಟ್ಸ್ನೆಲ್ಲನೂ, ಅಂದರೆ ಬೆಸ್ಟ್ ಆಫ್ ವಿಷ್ಣು ಏನೇನಿದೆಯಲ್ಲ ಅದನ್ನೆಲ್ಲವನ್ನು ನಾವು ಕಟ್ ಮಾಡಿ ಒಂದು ಕಾರ್ಯಕ್ರಮವನ್ನು ಒಂದು ಕ್ರಿಸ್ಪಿಯಾಗಿ ಕೊಡ್ತಾಯಿದ್ದೀವಿ. ಬೆಳಿಗ್ಗೆ 6 ಗಂಟೆಗೆ ಶುರುವಾಗುತ್ತೆ. ಒಂದು ವಿಶೇಷವಾದ ಆ ಟೇಕಪ್ಪೇ ಸೂಪರಾಗಿರುತ್ತೆ. ಅಲ್ಲಿಂದ ಹೇಳೋದು ಬೇಡ, ಸೆಪ್ಟೆಂಬರ್ 6ಕ್ಕೆ ಹೇಳ್ತೀನಿ. ಅಲ್ಲಿಗೆ ಟೇಕಪ್ ಆದರೆ ಅಲ್ಲಿಂದ ಆಚೆಗೆ ವಿಷ್ಣು ಸರ್ ಅವರದ ಹಾಡುಗಳು ಶುರುವಾಗುತ್ತೆ, ವಿಷ್ಣುವರ್ಧನ ಸಾಹಿತ್ಯ ಶುರುವಾಗುತ್ತೆ, ಸಾಧನೆಗಳ ಬಗ್ಗೆ ಮಾತುಕತೆ ಶುರುವಾಗುತ್ತೆ, ಅವ್ರದ್ದು ಪರ್ಫಾರ್ಮೆನ್ಸ್ ಶುರುವಾಗುತ್ತೆ. ಸುದೀಪ್ ಸರ್ ಆದಿಯಾಗಿ ಇಡೀ ಚಿತ್ರರಂಗ ಬರುವಂತಹ ಆಗುತ್ತೆ. ಮತ್ತು ಅವರ ಜೊತೆಗೆ ಅಭಿನಯಿಸಿದಂಥವ್ರನ್ನ ಸನ್ಮಾನಿಸುವಂಥ ಕಾರ್ಯಕ್ರಮ ಆಗುತ್ತೆ. ಮತ್ತು ಕೆಲವರನ್ನು ಕರೆದು ಮಾತನಾಡ್ತೀವಿ. ಒಂದು 50ಕ್ಕೂ ಹೆಚ್ಚು ಜನ ಅವತ್ತು ವಿಷ್ಣು ಸರ್ ಬಗ್ಗೆ ಮಾತನಾಡ್ತಾರೆ. ಜೊತೆಗೆ ದಾದಾ ಡಿ ಜೆ ಅಂತ ಹೇಳ್ಬಿಟ್ಟು ಇದೊಂದನ್ನು ಅನೌನ್ಸ್ ಮಾಡಿಬಿಡ್ತೇನೆ. ದಾದಾ ಡಿ ಜೆ ಅಂತ ಹೇಳ್ಬಿಟ್ಟು ಡಾಕ್ಟರ್ ವಿಷ್ಣು ಸರ್ ಅವರ ಹಾಡುಗಳು, ಒಂದು 45 ಹಾಡುಗಳಿಗೆ ನಾವು ಡಿ ಜೆ ಥರದ್ದು ಒಂದು ರಿಮಿಕ್ಸ್ ಮಾಡಿದ್ವಿ. ಯಾವುದಾದ್ರು ಕ್ಲಬ್ಬಲ್ಲಿ ಹೋದರೆ ವಿಷ್ಣು ಸರ್ದು ಭಾಳ ಮೆಲೋಡೀಸ್ ಎಲ್ಲವೂ ಕೂಡ ಅದನ್ನು ಹಾಕ್ಕೊಂಡು ಕುಣಿಯೋಕ್ಕಾಗಲ್ಲ ಅಲ್ಲಿ ಯಾವುದನ್ನು ಪಾರ್ಟಿಗಳಲ್ಲೋ. ಈಗ ತೆಲುಗು ಸಿನಿಮಾಗಳು ಅಂಥವು ಯಾಕೆ ಹಾಕ್ತಾರೆ ಅಂತಂದರೆ ನಮ್ಮಲ್ಲಿ ಅದು ಇಲ್ಲಲ್ಲ, ಆ ಕಾರಣಕ್ಕೆ ಆ ಕೊರತೆ ನೀಗಿಸಬೇಕು, ಅದು ವಿಷ್ಣು ಸರ್ದೇ ಆಗಿರಬೇಕು ಅಂತ ಹೇಳಿ ಒಂದೊಂದು ಸಾಂಗಿಗೂ ಒಂದಷ್ಟು ಇನ್ವೆಸ್ಟ್ ಮಾಡಿ ರೈಟ್ಸ್ ತೊಗೊಂಡು ರಿಮಿಕ್ಸ್ ಮಾಡಿದ್ವಿ.
ಆಗ ರಾತ್ರಿ 9 ಗಂಟೆ ಆದಮೇಲೆ ಎಲ್ಲ ಚೇರ್ಸ್ 4,000 ಚೇರ್ಸ್ ಎತ್ತಿ ಪಕ್ಕಕ್ಕೆ ಇಟ್ಬಿಟ್ಟು ಆ ಡಿ ಜೆ ಹಾಡಿಗೆ 4,000 ಜನ ಕುಣಿಯೋ ಥರದ್ದು ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಆ ಹಾಡುಗಳು 15 ಹಾಡನ್ನು ಪ್ಲೇ ಮಾಡ್ತೀವಿ. ಅದು ಅಮೇಝಿಂಗ್ ಆಗಿರುತ್ತೆ. ಎಂಡಿಂಗ್ ಅಂತಲೂ ಸೂಪರ್ಬ್ ಆಗಿರುತ್ತೆ. ಸೊ ಇದಿಷ್ಟು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ವಿ. ಉಳಿದಿದ್ದ ಎಲ್ಲ ವಿಷಯಗಳು ಸೆಪ್ಟೆಂಬರ್ 6ಕ್ಕೆ ಹೇಳ್ಬಿಡ್ತೀವಿ. ಈ ಒಂದು ದೊಡ್ಡ ಸಂಭ್ರಮಕ್ಕೆ ಇಂಡಸ್ಟ್ರಿ ಎಲ್ಲನೂ ಜೊತೆಯಾಗಿ ಕರ್ಕೊಂಡು ಹೋಗಬೇಕು, ಕರಿತಿದ್ವಿ, ಇನ್ವೈಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಕುಟುಂಬದವ್ರು ಹೇಗೆ ಇದಕ್ಕೆ ಸಪೋರ್ಟ್ ಇದ್ದಾರೆ, ಹೇಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ಹೇಗೆ ಸರ್? ಕುಟುಂಬದವ್ರನ್ನ ಇನ್ನೂ ಮಾಡಿಲ್ಲ ಸರ್, ಮಾಡ್ತೇನೆ. ಪ್ರಾಮಾಣಿಕವಾಗಿ ಮಾಡಿಲ್ಲ. ಇದು ಮೊದಲಿಂದನೂ ಕೂಡ ನಾನು ಹೀಗೆ ಕಾರ್ಯಕ್ರಮಗಳು ಮಾಡ್ತಾ ಬರ್ತಿದ್ದೀನಿ. ಅವರು ನಮ್ಮ ಕಾರ್ಯಕ್ರಮಗಳಿಗೆಲ್ಲ ಬಂದಿದ್ದಾರೆ. ಸೊ ರಾಜ್ಯದಲ್ಲಿ ಬೇರೆ ಬೇರೆ ಕಡೆಯಲ್ಲೂ ಅಭಿಮಾನಿಗಳು ನೂರಾರು ಕಾರ್ಯಕ್ರಮ ಮಾಡ್ತಾರೆ. ಎಲ್ಲರೂ ಹೋಗಿ ಹೇಳಿ ಮಾಡುವಂಥದ್ದು ಏನು ಅಭ್ಯಾಸ ಇಲ್ಲ. ಬಟ್ ಇದು ಅಮೃತ ಮಹೋತ್ಸವ ಆಗಿರೋದ್ರಿಂದ ಅವ್ರಿಗೆ ಹೇಳಬೇಕು. ಅದನ್ನು ಹೇಳ್ತೀವಿ, ಕರಿತೀವಿ. ಒಂದಷ್ಟು ಬರ್ತಾರೆ ಅನ್ನೋಂತಹ ನಂಬಿಕೆ ನನಗಿದೆ. ಬಟ್ ಬರದೇ ಇದ್ದರೂ ಕೂಡ ಅವ್ರು ಯಾವತ್ತೂ ಯಾವ ಕಾರ್ಯಕ್ರಮಕ್ಕೂ ವಿರೋಧ ವ್ಯಕ್ತಪಡಿಸಿಲ್ಲ. ಇದನ್ನೆಲ್ಲರೂ ನೆನ್ಪಿಟ್ಕೋಬೇಕು. ಮಾಡಲಿ, ಅದು ಅವ್ರ ಅಭಿಮಾನ, ಅವ್ರು ಮಾಡಿಕೊಳ್ಳಿ. ನಮಗೆ ಬರೋಕ್ಕಾಗ್ತಿಲ್ಲ ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಹೊರತು ಇದು ಮಾಡಬಾರ್ದು ಅಂತ ಯಾವತ್ತೂ ಅವ್ರಿಗೆ ಹೇಳಿಲ್ಲ. ಅದೇ ನಂಬಿಕೆಯಲ್ಲಿ, ಅದೇ ಪ್ರೀತಿಯಲ್ಲಿ ಹೋಗಿ ಅವ್ರನ್ನ ಭೇಟಿ ಮಾಡ್ತೀವಿ. ಓಕೆ. ನನಗೆ ವಿಷ್ಣು ಸರ್ ಅಂತ ಬಂದಾಗ ವ್ಯಕ್ತಿತ್ವ ಎಲ್ಲವೂ ಕೂಡ ಒಂದು ಕಡೆ, ಆದರೆ ವಿವಾದಗಳು ಕೂಡ ಮತ್ತೊಂದು ಕಡೆ ಕಾಣಿಸ್ತಾ ಹೋಗುತ್ತೆ. ಅವರು ಸಿನಿಮಾದಲ್ಲಿ ಆ್ಯಕ್ಟಿಂಗ್ ಮಾಡೋ ಸಂದರ್ಭದಿಂದ ಹಿಡಿದು ನಿಧನ ಆದ ನಂತರನೂ ಕೂಡ ಸ್ಮಾರಕ ಆಗೋ ವಿಚಾರದಲ್ಲೂ ಕೂಡ ವಿವಾದದಲ್ಲೇ ನಡೀತಾ ಇದೆ. ಸೊ ಹಾಗಾಗಿ ಆ ವಿಚಾರ ಎಲ್ಲಿವರೆಗೂ ಬನ್ನಿ ಸರ್? ಈಗ ಸ್ಮಾರಕದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನು ನಡೀತಾ ಇದೆ? ಅಭಿಮಾನ ಕ್ಷೇತ್ರ ಅದು, ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಕ್ಷೇತ್ರ ಅದು. ಸೊ ಭಾಳ ವಿಶೇಷವಾಗಿ ಪುತ್ಥಳಿ ಸಿದ್ಧತೆಗಳು ನಡೀತಾ ಇದ್ದಾವೆ. ಅದಕ್ಕೆ ಆಲ್ರೆಡಿ 10 ಲಕ್ಷ ಅಡ್ವಾನ್ಸ್ ಕೂಡ ಕೊಟ್ಟಿದ್ವಿ. ಕೆಲಸಗಳು ಮಾಡ್ತಿದ್ದಾರೆ. ಸೊ ಎರಡನೇದು ಜಾಗ, ಒಂದು ಅರ್ಧ ಎಕರೆ ಜಾಗ ಇದೆಯಲ್ಲ, ನಿಮ್ಗೆ ಹೇಳಿದ್ರಲ್ಲ ವಿಷ್ಣು ಸರ್ ಅಂದರೆ ವಿವಾದ ಅಂತಾರೆ, ವಿ ಫಾರ್ ವಿವಾದಗಳು. ಸೊ ಅದರಿಂದ ಈ ಸಾರಿ ವಿವಾದ ಆಗಬಾರ್ದು ಅಂತ ಹೇಳಿಬಿಟ್ಟು ಒಬ್ಬ ಅಭಿಮಾನಿ ಏನೆಲ್ಲ ಎಚ್ಚರಿಕೆ ತೊಗೋಬೇಕು ಅದನ್ನು ತೊಗೋತಾ ಇದ್ದೀವಿ. ಅದನ್ನು ತೊಗೊಂಡು ಒಂದು ಸ್ವಲ್ಪ ಬೇಗ, ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ನಾನು ಶುರುವಿನಲ್ಲಿ ಹೋದ ವರ್ಷ ಭಾಳ ಉತ್ಸಾಹದಲ್ಲಿ ಹೇಳ್ಬಿಟ್ಟೆ 1 ವರ್ಷದಲ್ಲಿ ಆಗುತ್ತೆ ಅಂತ. ಬಟ್ ಇಟ್ಸ್ ಟೂ ಬಿಗ್. ಸೊ ಅದನ್ನು ಇಷ್ಟು ಬೇಗ ಎಕ್ಸಿಕ್ಯೂಟ್ ಮಾಡೋಕ್ಕೆ, ಒಂದು ಮನೆ ಕಟ್ಟಲಿಕ್ಕೆ 1 ವರ್ಷ 2 ವರ್ಷ ಬೇಕಾಗಿದೆ. ಅಂಥದ್ರಲ್ಲಿ ಇಷ್ಟು ದೊಡ್ಡ ಪ್ರಾಜೆಕ್ಟು ಇದಾಗಲ್ಲ. ನಾವು ಆವಾಗ ಆ ಉತ್ಸಾಹದಲ್ಲಿ, ಆ ನೋವಲ್ಲಿ ಹಾಗೆ ಹೇಳ್ಕೊಂಬಿಟ್ಟಿದ್ವಿ ಅಷ್ಟೇ. ಬಟ್ ಇನ್ನೊಂದು 2 ವರ್ಷ ಆದರೂ ಆಗುತ್ತೆ. ಬಟ್ ಬೇಗ ಅನೌನ್ಸ್ ಮಾಡಿಬಿಡ್ತೀವಿ, ಎಲ್ಲಾಗ್ತಿದೆ, ಏನು, ಯಾವ ರೀತಿಯಲ್ಲಿ ಅದೆಲ್ಲ ಹೇಳಿದ್ದೀವಿ. ಇನ್ನೊಂದು ಸಲ ಸ್ಟಾರ್ಟಿಂಗ್ ಪಾಯಿಂಟ್ ಯಾವತ್ತಿಂದ ಅಂತ ಹೇಳ್ಬಿಡ್ತೀವಿ. ಇಂಡಸ್ಟ್ರಿ ಒಗ್ಗಟ್ಟಿನ ವಿಚಾರಕ್ಕೆ ಬಂದರೆ ಸರ್, ಯಾಕಂದರೆ ವಿಷ್ಣು ಸರ್ ಕಾರ್ಯಕ್ರಮ ಆಗಿರೋದು ಯಾರದೇ ಕಾರ್ಯಕ್ರಮ, ಅದು ಒಗ್ಗಟ್ಟಿನ ವಿಚಾರ ಅಂತ ಬಂದಾಗ ಹಲವಾರು ಸಮಸ್ಯೆಗಳು ಎದುರಿಸಿದೆ. ನೀವು ಗಮನಿಸಿರ್ತೀರಾ, ನೀವು ಇಂಡಸ್ಟ್ರಿಗೆ ಸ್ವಲ್ಪ ಹತ್ತಿರದಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಈ ವಿಚಾರದಲ್ಲಿ ಹೇಗೆ ಸಪೋರ್ಟ್ ಸಿಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ನನಗೆ ಗೊತ್ತಿರೋ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಆ ತರಹದ ಯಾವುದೇ ಒಂಥರ ಬೇಸರಗಳು ಅಥವಾ ಬೇರೆಯಾಗಿ ಇರುವಂಥದ್ದು ಆಗಲ್ಲ. ಎಲ್ಲರೂ ಒಗ್ಗೂಡಿ ಬರ್ತಾರೆ ಅಂತ ನಂಬಿಕೆ ಇದೆ. ಯಾಕೆಂದರೆ ನಾನು ಮಾತನಾಡ್ತಾ ಇದ್ದಾಗ ಅವರ ವೈಬ್ಸ್ ಇತ್ತಲ್ಲ, ಅವ್ರು ಮಾತನಾಡಿದ ರೀತಿ, ಅವರ ಇದು ಮನೋಭಾವಗಳು ನನಗೆ ಅರ್ಥವಾಗ್ತಿತ್ತಲ್ಲ, ಅದ್ರ ಪ್ರಕಾರ ಹೇಳೋದಾದರೆ ದೇ ಆರ್ ವಿತ್ ಅಸ್. ಸೊ ಇವರೆಲ್ಲರೂ ಬರ್ತಾರೆ, ಈ ಕಾರ್ಯಕ್ರಮವನ್ನು ತುಂಬ ಚೆಂದ ಆಗುಗೊಳಿಸ್ತಾರೆ ಅಂತ ನಂಬಿಕೆ ನನಗೆ. ಆಲ್ ದಿ ಬೆಸ್ಟ್ ಸರ್. ಒಂದು ಒಳ್ಳೆ ಕಾರ್ಯಕ್ರಮವನ್ನು ಹೇಗೆ ಹಾಕ್ಕೊಂಡಿದ್ರಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವಿಜಯ್, ನೀವೆಲ್ಲ ಇದೀರಿ ಅನ್ನೋದು ಧೈರ್ಯ. ಥ್ಯಾಂಕ್ ಯು ಸರ್. ಸುದಿಷ್ಟು ವೀರಕಪುತ್ರ ಶ್ರೀನಿವಾಸ ಅವರ ಮಾತುಗಳು. ಕ್ಯಾಂಪರ್ಸನ್ ರುದ್ರೇಶ್ ಜೊತೆಗೆ ವಿಜಯ್ ಪಟ್ಟಿದ್ದಾರೆ. ಯಶವಂತ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.